T20 ವಿಶ್ವಕಪ್ನ ಸೂಪರ್ 8 ಹಂತದ ಪಂದ್ಯಗಳು ಈಗ ಕ್ಲೈಮ್ಯಾಕ್ಸ್ ಸ್ಟೇಜ್ನಲ್ಲಿವೆ. ಗ್ರೂಪ್ 1 ನಲ್ಲಿ ಈಗಾಗಲೇ ಸೌತ್ ಆಫ್ರಿಕಾ ತಂಡ ಸೆಮಿಫೈನಲ್ ಟಿಕೆಟ್ ಅನ್ನು ಕನ್ಫರ್ಮ್ ಮಾಡಿಕೊಂಡಿದೆ. ಭಾನುವಾರ ವೆಸ್ಟ್ ಇಂಡೀಸ್ ಹಾಗೆ ಭಾರತ ತಂಡಗಳು ಮುಖಾಮುಖಿ ಆಗ್ತವೆ. ಈ ಪಂದ್ಯದಲ್ಲಿ ಗೆದ್ದವರು ಸೆಮೀಸ್ಗೆ ಹೋಗ್ತಾರೆ. ಈಗ ಗ್ರೂಪ್ 2 ನಲ್ಲಿ ಎರಡನೇ ಕ್ವಾಲಿಫೈಯರ್ ಯಾರು ಎನ್ನುವಂತ ಪ್ರಶ್ನೆಗೆ ಇವತ್ತಿನ ಪಂದ್ಯದಲ್ಲಿ ಉತ್ತರ ಸಿಗುತ್ತೆ. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಶ್ರೀಲಂಕಾ ವಿರುದ್ಧ ಗೆದ್ರೆ ಪಾಕಿಸ್ತಾನಕ್ಕೆ ಇಂಥದ್ದೊಂದು ಚಾನ್ಸ್ ಇದೆ. ಆದರೆ ಬರೀ ಗೆದ್ರಷ್ಟೇ ಸಾಕಾಗಲ್ಲ, ಬಿಗ್ ಮಾರ್ಜಿನ್ನ ವಿಕ್ಟ್ರಿ ಬೇಕು. ಸೊ ಬ್ಯಾಟಿಂಗ್ ಮಾಡಿದರೆ ಹೇಗೆ ಅಥವಾ ಚೇಸಿಂಗ್ಗೆ ಬಂದರೆ ಹೇಗೆ, ಎಷ್ಟು ಮಾರ್ಜಿನ್ ವಿಕ್ಟರಿ ಬೇಕು, ತವರಿನಲ್ಲಿ ಕೊನೆ ಪಂದ್ಯವಾದರೂ ಗೆದ್ದು ಶ್ರೀಲಂಕಾ ತಂಡ ಮಾನ ಉಳಿಸ್ಕೊಳ್ಳುತ್ತಾ ಅಥವಾ ಇಬ್ಬರು ಒಟ್ಟಿಗೆ ಟೂರ್ನಿಂದ ಹೊರಬೀಳ್ತಾರಾ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶುಕ್ರವಾರ ಕೊಲಂಬೋದಲ್ಲಿ ನಡೆದಂತ ಸೂಪರ್ 8 ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಗೆಲ್ಲೋ ಮೂಲಕ ಇಂಗ್ಲೆಂಡ್ ತಂಡ ಪಾಕಿಸ್ತಾನಕ್ಕೆ ಸೆಮೀಸ್ ಆಸೆಯನ್ನ ಜೀವಂತವಾಗಿರಿಸಿದೆ. ಇಂಗ್ಲೆಂಡ್ ತಂಡ 3-3 ಪಂದ್ಯಗಳನ್ನು ಗೆದ್ದು 6 ಅಂಕಗಳೊಂದಿಗೆ ಸೆಮಿಫೈನಲ್ಗೆ ಲಗ್ಗೇಟಿದೆ. ಟಾಸ್ ಸೋತರೂ ಕೂಡ ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ನ್ಯೂಜಿಲೆಂಡ್ ತಂಡ ಈ ಪಂದ್ಯದಲ್ಲಿ 20 ಓವರ್ಗಳಲ್ಲಿ 159 ರನ್ಗಳನ್ನು ಮಾತ್ರ ಕಲೆ ಹಾಕಿತ್ತು. ಈ ಟಾರ್ಗೆಟ್ ಬೆನ್ನತ್ತಿದ್ದಂತ ಇಂಗ್ಲೆಂಡ್ ತಂಡ ಕೂಡ ಸ್ಟ್ರಗಲ್ ಪಡ್ತು. ಬಟ್ ಕೊನೆ ಓವರ್ವರೆಗೂ ಕೂಡ ಮ್ಯಾಚ್ ಹೋಯಿತು. ಸೊ ಅಂತಿಮವಾಗಿ ಇನ್ನ 3 ಎಸೆತಗಳು ಬಾಕಿ ಇರುವಾಗ ಇಂಗ್ಲೆಂಡ್ ತಂಡ ಪಂದ್ಯವನ್ನು ಗೆದ್ದುಕೊಳ್ತು. ಹಾಗೆ ಇಂಗ್ಲೆಂಡ್ ಪರ ವಿಲ್ ಜಾಕ್ಸ್ ಮತ್ತೊಮ್ಮೆ ಆಲ್ರೌಂಡ್ ಪ್ರದರ್ಶನ ನೀಡಿ ಕಳೆದ 7 ಇನ್ನಿಂಗ್ಸ್ಗಳಲ್ಲಿ 4ನೇ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಸೊ ಇದೆಲ್ಲ ನಿನ್ನೆ ಮ್ಯಾಚ್ನ ಹೈಲೈಟ್ಸ್. ಆದರೆ ಇದೇ ಮ್ಯಾಚ್ ಈಗ ಪಾಕಿಸ್ತಾನಕ್ಕೆ ಸೆಮೀಸ್ ಆಸೆಯನ್ನು ಇಟ್ಕೊಳ್ಳೋ ಹಾಗೆ ಮಾಡಿದೆ. ಹಾಗಂತ ಟಿಕೆಟ್ ಸಿಗೋಕೆ ಪವಾಡ ಕೂಡ ಆಗಬೇಕಿದೆ. ಪಾಕಿಸ್ತಾನ ಗೆದ್ರು ನೆಟ್ ರನ್ ರೇಟ್ ಮೇಲೆ ಡಿಪೆಂಡ್. ಶ್ರೀಲಂಕಾ ವಿರುದ್ಧ ಇವತ್ತು ತನ್ನ ಕೊನೆಯ ಪಂದ್ಯದಲ್ಲಿ ಗೆದ್ರೂ ಕೂಡ ನೆಟ್ ರನ್ ರೇಟ್ ಮುಖ್ಯ ಆಗುತ್ತೆ. ಅಂದರೆ ಗ್ರೂಪ್ 2 ಅಂಕಪಟ್ಟಿಯಲ್ಲಿ ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೇರಿದೆ. ಇತ್ತ ದ್ವಿತೀಯ ಸ್ಥಾನದಲ್ಲಿರುವಂತಹ ನ್ಯೂಜಿಲೆಂಡ್ ತಂಡವನ್ನು ಹಿಂದಿಕ್ಕಿ ಸೆಮಿಫೈನಲ್ಗೆ ಗೆಲ್ಲಬೇಕು ಅಂತಂದ್ರೆ, ಅಂದರೆ ಸೆಮಿಫೈನಲ್ ಟಿಕೆಟ್ಗೆ ಹೋಗಬೇಕು ಅಂತಂದ್ರೆ ಪಾಕಿಸ್ತಾನ ತಂಡ ಶ್ರೀಲಂಕಾ ವಿರುದ್ಧ ಭಾರಿ ಅಂತರದಲ್ಲಿ ಗೆಲ್ಲಬೇಕಿದೆ. ಯಾಕಂದ್ರೆ ಅವ್ರದ್ದು ಆಲ್ರೆಡಿ ಮೈನಸ್ ನೆಟ್ ರನ್ ರೇಟ್ ಇದೆ. ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಹೇಗೆ ಅಥವಾ ಫೀಲ್ಡಿಂಗ್ ಮಾಡಿದರೆ ಹೇಗೆ, ಎಷ್ಟು ಮಾರ್ಜಿನಿಂದ ಪಾಕಿಸ್ತಾನ ಗೆದ್ದರೆ ಅವರಿಗೆ ಟಿಕೆಟ್ ಸಿಗುವಂಥ ಚಾನ್ಸಸ್ ಇದೆ ಅನ್ನೋದನ್ನು ಹೇಳ್ತಾ ಹೋಗ್ತೇನೆ ನೋಡಿ. ಸೊ ಪಾಕಿಸ್ತಾನ ಮೊದಲಿಗೆ ಬ್ಯಾಟಿಂಗ್ ಮಾಡಿ 200 ರನ್ಗಳನ್ನು ಕಲೆ ಹಾಕಿದೆ ಅಂತ ಇಟ್ಕೊಳ್ಳೋಣ. ಸೊ ಆಗ ಶ್ರೀಲಂಕಾ ತಂಡವನ್ನು 135 ರನ್ಗಳ ಒಳಗೆ ಆಲ್ಔಟನ್ನು ಮಾಡಬೇಕು. ಸೊ 140 ರನ್ಸ್ಗಳನ್ನು ಹೊಡೆದರೂ ಕೂಡ ಪಾಕಿಸ್ತಾನ ನ್ಯೂಜಿಲೆಂಡ್ ತಂಡದ ನೆಟ್ ರನ್ ರೇಟ್ನ ಬೀಟ್ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಸೊ 200 ರನ್ಗಳನ್ನು ಅವರು ಹೊಡೆದ್ರೆ ಇವರು 135 ರನ್ಗಳ ಒಳಗೆ ಆಲ್ಔಟನ್ನು ಮಾಡಬೇಕಾಗುತ್ತೆ ಅಥವಾ ಆ ರನ್ಗಳನ್ನು ದಾಟದಂತೆ ನೋಡ್ಕೊಳ್ಬೇಕು ಲಂಕಾ ತಂಡವನ್ನು. ಅಥವಾ ಪಾಕಿಸ್ತಾನ 180 ರನ್ಗಳನ್ನು ಕಲೆ ಹಾಕಿದರೆ ಲಂಕಾ ಪಡೆಯನ್ನು 115 ರನ್ಗಳ ಒಳಗೆ ಕಟ್ಟಿ ಹಾಕಬೇಕು. ಇಲ್ಲ ಪಾಕಿಸ್ತಾನಕ್ಕೆ ಜಸ್ಟ್ 150 ರನ್ಗಳನ್ನು ಕಲೆ ಹಾಕೋಕ್ಕಷ್ಟೇ ಸಾಧ್ಯವಾಯಿತು ಅಂತಂದರೆ ಶ್ರೀಲಂಕಾ ತಂಡವನ್ನು ಕೇವಲ 85 ರನ್ಗಳ ಒಳಗೆ ಔಟ್ ಮಾಡಬೇಕು. ಅಂದರೆ ಕನಿಷ್ಠ 64 ರನ್ಗಳಿಗಿಂತ ಹೆಚ್ಚಿನ ರನ್ಗಳಿಂದ ಗೆದ್ರೆ ಪಾಕಿಸ್ತಾನಕ್ಕೆ ಇಂಥದ್ದೊಂದು ಚಾನ್ಸ್ ಇದೆ. ಇಲ್ಲ ಪಾಕಿಸ್ತಾನ ಚೇಸಿಂಗ್ ಮಾಡಿದರೆ, ಅಂದರೆ ಫಸ್ಟ್ ಇಲ್ಲಿ ಲಂಕಾ ಬ್ಯಾಟಿಂಗನ್ನು ಮಾಡ್ತು, ಸೊ ಪಾಕಿಸ್ತಾನ ಚೇಸಿಂಗ್ ಮಾಡಿದರೆ ಹೇಗೆ ಅಂತ ಲೆಕ್ಕಾಚಾರ ಬಂದರೆ ಆಗ ಓವರ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಶ್ರೀಲಂಕಾ ತಂಡ ಫಸ್ಟ್ ಬ್ಯಾಟಿಂಗನ್ನು ಮಾಡಿ 200 ರನ್ಗಳನ್ನು ಕಲೆ ಹಾಕ್ತು ಅಂತೇಳಿ ಇಟ್ಕೊಂಡ್ರೆ ಪಾಕಿಸ್ತಾನ ತಂಡ ಆಗ 13.5 ಓವರ್ಗಳಲ್ಲಿ ಚೇಸನ್ನು ಮಾಡಬೇಕು. ಅಥವಾ 181 ರನ್ಗಳ ಗುರಿ ನೀಡಿದರೆ 13.4 ಓವರ್ಗಳಲ್ಲಿ ಟಾರ್ಗೆಟನ್ನು ರೀಚ್ ಆಗಬೇಕು ಪಾಕಿಸ್ತಾನ. ಇಲ್ಲ ಶ್ರೀಲಂಕಾ ತಂಡ 150 ರನ್ಗಳನ್ನು ಅಷ್ಟೇ ಹೊಡೆದಿದೆ ಅಂತಂದರೆ ಪಾಕಿಸ್ತಾನ ತಂಡ 12.4 ಓವರ್ಗಳಲ್ಲಿ 151 ರನ್ಗಳನ್ನು ಕಲೆ ಹಾಕಬೇಕು. 160ಕ್ಕಿಂತ ಅಧಿಕ ರನ್ಗಳ ಗುರಿ ನೀಡಿದರೆ 38 ಎಸೆತಗಳು ಬಾಕಿ ಇರುವಂತೆಯೇ 38 ಅಥವಾ ಅದಕ್ಕಿಂತ ಜಾಸ್ತಿ ಎಸೆತಗಳು ಬಾಕಿ ಇರುವಂತೆಯೇ ಪಾಕಿಸ್ತಾನ ಗೆಲ್ಲಬೇಕಾಗುತ್ತೆ. ಸೊ ಇದಿಷ್ಟು ಲೆಕ್ಕಾಚಾರ. ಸೊ ಇದನ್ನೆಲ್ಲ ನೋಡಿದರೆ ಪಾಕಿಸ್ತಾನ ಈ ಪಂದ್ಯವನ್ನು ಗೆಲ್ಲೋದೇ ಡೌಟ್ ಇದೆ. ಇತ್ತ ಟೂರ್ನಿ ಹೋಸ್ಟರ್ ಆಗಿರುವಂತಹ ಶ್ರೀಲಂಕಾ ಪಡೆ ಈಗ ಆಲ್ರೆಡಿ ಸೂಪರ್ 8 ಸುತ್ತಿನಲ್ಲಿ 2 ಪಂದ್ಯಗಳನ್ನು ಸೋತಿದ್ದಾರೆ. ಅಟ್ಲೀಸ್ಟ್ ಕೊನೆ ಪಂದ್ಯವನ್ನಾದರೂ ಗೆದ್ದು ಮರ್ಯಾದೆ ಉಳಿಸ್ಕೊಳ್ಳೋಣ ಅಂತೇಳಿ ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಈ ಪಂದ್ಯದಲ್ಲಿ ಶ್ರೀಲಂಕಾ ತಂಡ ಗೆದ್ರು ಅಥವಾ ಸೋತರು ತನ್ನ ಜೊತೆಗೆ ಸಲ್ಮಾನ್ ಅಲಿ ಅಘಾ ನಾಯಕತ್ವದ ಪಾಕಿಸ್ತಾನ ತಂಡವನ್ನು ಕೂಡ ಟೂರ್ನಿಂದ ಕರ್ಕೊಂಡು ಹೋಗೋದು ಪಕ್ಕಾ ಇದೆ. ಸೊ ನಿಮ್ಮ ಪ್ರಕಾರ ಪಾಕಿಸ್ತಾನ ಈ ಬಿಗ್ ಮಾರ್ಜಿನ್ನ ಲೆಕ್ಕಾಚಾರದಲ್ಲಿ ಪಾಸ್ ಆಗುತ್ತಾ ಅಥವಾ ಫೇಲ್ ಆಗುತ್ತಾ ಅಥವಾ ಇಬ್ಬರು ಒಟ್ಟಿಗೆ ಹೊರಗೆ ಹೋಗ್ತಾರಾ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.